ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾ ಯೋಗದ ಸಂಚಿಕೆಯಲ್ಲಿ ಯಾವ ಪ್ರಾಬ್ಲಮ್ ಕುರಿತಾಗಿ ಮುದ್ರೆಗಳನ್ನು ಹೇಳ್ಕೊಡ್ತಾ ಇದ್ದೀನಪ್ಪ ಅನ್ನೋದಾದರೆ ಅದೇ ಆಗಾಗ ಕಾಣಿಸ್ಕೊಳ್ಳುವಂತಹ ಕಿವಿ ನೋವು. ನೋಡಿ, ಕಿವಿ ನೋವಿಗೆ ಅನೇಕ ರೀಸನ್ಸ್ಗಳಿದೆ. ಅಂದರೆ ಏನಾದರೂ ಇಂಜುರಿ ಆದಾಗ ಕಿವಿ ನೋವು ಬರುತ್ತೆ, ಹಾಗೆ ಇನ್ನೂ ಬೇರೆ ಬೇರೆ ಸಮಸ್ಯೆಗಳಾದಾಗ ಅದಕ್ಕೆ ಮೇಜರಾಗಿ ನಾವು ಆರ್ಥೋಪೆಡಿಕಲ್ಲಿ ಟ್ರೀಟ್ಮೆಂಟ್ಸ್ಗಳನ್ನ ತೊಗೊತೀವಿ. ಅದನ್ನು ನಾವು ನೋಡಬಹುದಾಗಿದೆ. ಆದರೆ ಸೈನಸ್ ಇನ್ಫೆಕ್ಷನ್ ಆಗಿ, ಥ್ರೋಟ್ ಇನ್ಫೆಕ್ಷನ್ ಆಗಿ, ಹಾಗೆ ದೇಹದಲ್ಲಿ ಥಂಡಿ ಅಂಶ ಅಂತಂದ್ಬಿಟ್ಟು ಹೇಳ್ತೀವಿ. ಅಂತಂದರೆ ಈ ಕಫ ಅಂಶ ಜಾಸ್ತಿಯಾಗಿ ಅಥವಾ ಶೀತದ ಅಂಶ ಜಾಸ್ತಿಯಾಗಿ ಅವಾಗವಾಗ ಚಿಕ್ಕದಾಗಿ ನಮಗೆ ಕಿವಿ ನೋವು, ಈ ಒಂದು ಸೈಡಲ್ಲಿ ಒಂಥರ ಪೇಯ್ನ್ ಬರೋದು, ಏನಾದ್ರು ನುಂಗಿದಾಗ ಪೇಯ್ನ್ ಬರೋದಾಗಿರ್ಬೋದು, ಕಿವಿ ಒಳಗಡೆ ಏನೋ ಗುಯ್ ಅನ್ನೋದು ಈ ಥರ ಸೌಂಡ್ಸ್ಗಳಾಗೋದಾಗಿರ್ಬೋದು. ಈ ಥರದಕ್ಕೆ ಇಂತಹ ಒಂದು ಸಮಸ್ಯೆಗೆ ಮುದ್ರೆಗಳಿಂದ ಯಾವ ರೀತಿಯಾಗಿ ಯೂಸ್ ಇದೆಯಪ್ಪ, ಹಾಗೆ ಮುದ್ರೆಗಳಿಂದ ಹೇಗೆ ಈ ಒಂದು ಚಿಕ್ಕ ಚಿಕ್ಕ ಕಿವಿ ನೋವನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಬಹುದಪ್ಪ ಅನ್ನೋದಾದರೆ ಇವತ್ತಿನ ದಿನ ಯಾವ ಮುದ್ರೆಗಳು ಅದಕ್ಕೆ ಸೂಕ್ತವಾಗಿದೆ ಅನ್ನೋದನ್ನ ನಾವು ಇವತ್ತಿನ ದಿನ ನೋಡೋಣ ಬನ್ನಿ. ಮೊದಲಿಗೆ ಈ ಒಂದು ಕಿವಿ ನೋವಿಗೆ ಆಗಾಗ ಕಾಣಿಸ್ಕೊಳ್ಳುವಂತಹ, ಅದರಲ್ಲೂ ಸೈನಸ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ಸು, ಶೀತ ಆಗಿ ಕಾಣಿಸ್ಕೊಂತಹ ಕಿವಿ ನೋವುಗಳು ಗುಯ್ ಅಂತ ಇರುತ್ತೆ. ನೋಡಿ, ಕೆಲವ್ರಿಗೆ ಅದಕ್ಕೆ ಏನಾಗುತ್ತೆ ಅಂದರೆ ಸದಾ ಹತ್ತಿ ಇಟ್ಕೊಂಡೇ ಇರ್ತಾರೆ. ಹಾಗೆ ಹೆಚ್ಚಿನದಾಗಿ ಬಾಣಂತಿಗಳಲ್ಲಿ ಸದಾ ಹತ್ತಿ ಇಟ್ಕೊಬೇಕು ಅಂತಂದ್ಬಿಟ್ಟು ನಾವು ಯಾಕಪ್ಪ ಹೇಳ್ತೀವಿ ಅಂದಾಗ ಅವರಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚಿನದಾಗಿ ರಕ್ತಸ್ರಾವ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಬಾಡಿ ತುಂಬಾ ಏನಾಗುತ್ತೆ ಅಂದರೆ ತುಂಬ ಒಂದು ತಣ್ಣನೆಯ ಸ್ಥಿತಿಯಲ್ಲಿ ಅದು ಇರುತ್ತೆ. ಅದರಲ್ಲಿ ಅಂದರೆ ಯಾವ ರೀತಿ ಹೇಗೆ ಹೇಳ್ಬೇಕಂದ್ರೆ ಬಾಣಂತಿ ಬಾಡಿ ಅಂತಂದ್ಬಿಟ್ಟು ನಾವು ಹೇಳಿದಾಗ ಏನಾಗುತ್ತೆ ಅಂದರೆ ತುಂಬ ಮೆದು ಸ್ವಭಾವದಲ್ಲಿ ಇರುವಂಥದ್ದಾಗಿದೆ. ಹಾಗೆ ಅದೊಂದು ಸೂಕ್ಷ್ಮ ರೀತಿಯಲ್ಲಿರುತ್ತೆ. ಸಣ್ಣದಾಗಿ ಏನಾದ್ರು ಎಫೆಕ್ಟ್ ಆದ್ರೂ ಒಂದು ಸಣ್ಣದಾಗಿ ರೀತಿ ಒಂದು ಇದಾದ್ರೂ ಮಾರ್ಕ್ ಉಳಿದ್ಬಿಡುತ್ತೆ. ಅಷ್ಟುವಾಗಿ ಸೂಕ್ಷ್ಮವಾಗಿ ದೇಹ ಆಗಿರುತ್ತೆ. ಯಾಕಂದರೆ ತುಂಬ ರಕ್ತಸ್ರಾವ ಆಗಿರೋದ್ರಿಂದ ಚರ್ಮ ಆ ರೀತಿಯಾಗಿ ಒಂದು ಎಳೆಯಾಗಿ ಅದು ಕನ್ವರ್ಟ್ ಆಗಿರುತ್ತೆ. ಇಂತಹ ಒಂದು ಸ್ಥಿತಿಯಲ್ಲಿ ಗಾಳಿ ಅಂದರೆ ದೇಹನೂ ಏನಾಗುತ್ತೆ ಅಂದರೆ ಉಷ್ಣತೆ ಅನ್ನೋದನ್ನು ಹೆಚ್ಚಾಗಿ ದೇಹಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಗಾಳಿಯ ಅಂಶ ಅನ್ನೋದು ತುಂಬಾ ಹೋಗಬಾರ್ದು ಅನ್ನೋದಕ್ಕೆ ಹತ್ತಿ ಇಟ್ಕೊಳೋದು ನೋಡ್ತೀವಿ. ಇನ್ನು ಕೆಲವ್ರಿಗೆ ಯಾವಾಗಲೂ ಕಿವಿ ನೋವ್ತಿರುತ್ತೆ, ಅಂದರೆ ಗಾಳಿಯಲ್ಲಿ ಹೋಗ್ತಿದ್ದೆ, ಗಾಳಿಯಲ್ಲಿ ಹೋದರೆ ಸಾಕು ಕಿವಿ ನೋವು ಬಂದುಬಿಡುತ್ತೆ ನನಗೆ ಅಂತ ಹತ್ತಿ ಇಟ್ಕೊಳೋದನ್ನು ನಾವು ನೋಡ್ತೀವಿ. ಈ ರೀತಿಯಾದ ಒಂದು ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಯಾವ ಮುದ್ರೆಗಳು ಸೂಕ್ತವಾಗಿದೆ, ಸಹಾಯಕಾರಿಯಾಗಿದೆ ಅನ್ನೋದಾದರೆ ಅದರಲ್ಲಿ 2 ಮುದ್ರೆಗಳು ನಾವು ಇವತ್ತಿನ ದಿನ ನೋಡಬಹುದಾಗಿದೆ. ಅದು ಯಾವುದಪ್ಪ ಅನ್ನೋದಾದರೆ ಒಂದು ಶೂನ್ಯ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಹಾಗೆ ಇನ್ನೊಂದು ಮುದ್ರೆ ಯಾವುದಪ್ಪ ಅಂದರೆ ಆಕಾಶ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಈ 2 ಮುದ್ರೆಗಳು ಏನು ಯೂಸಪ್ಪ ಅಂತನ್ನೋದಾದರೆ ನೋಡಿ, ಶೂನ್ಯ ಮುದ್ರೆನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆಕಾಶ ತತ್ವ ಹೊಂದಿರುವಂತಹ ಒಂದು ಈ ಮುದ್ರೆನ ನಾವು ಈ ಒಂದು ಇದರಲ್ಲಿ ಭೇದಿಸ್ತೀವಿ. ಅಂದರೆ ಒಂದು ಈ ಉಷ್ಣ ಅಂಶ ಇರುವಂತಹ ಈ ಅಗ್ನಿ ತತ್ವ ಇರುವಂತಹ ಈ ಒಂದು ಹೆಬ್ಬೆರಳಿಂದ ಭೇದಿಸಿದಾಗ ಏನಾಗುತ್ತೆ ಅಂತಂದರೆ ದೇಹ ಉಷ್ಣತೆ ಹೊಂದೋದಕ್ಕೆ ಅದು ಸಹಾಯಕಾರಿಯಾಗಿದೆ. ಅಂದರೆ ಶೀತ ಅಂಶನ ಕಡಿಮೆ ಮಾಡಿ ಎಷ್ಟು ಬೇಕೋ ಅಷ್ಟು ಉಷ್ಣತೆ ನೀಡುವಲ್ಲಿ ಒಂದು ಶೂನ್ಯ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಹಾಗೆ ಆಕಾಶ ಮುದ್ರೆ ಅಂದರೆ ಕಿವಿಗೆ ಸಂಬಂಧಿಸಿದಂತಹದ್ದು ಆಕಾಶ ತತ್ವಕ್ಕೆ ಒಳಗಾಗಿರೋದ್ರಿಂದ ಆಕಾಶ ಮುದ್ರೆಯಿಂದ ಏನಾಗುತ್ತೆ ಅಂದರೆ ಕಿವಿಯಲ್ಲಿ ಆಗುವಂತಹ ಒಂದು ವೇರಿಯೇಷನ್ಸ್ನ ಅದು ಸಮಸ್ಥಿತಿಯಲ್ಲಿ ತೊಗೊಂಬರುತ್ತೆ. ಇಂತಹ 2 ಮುದ್ರೆಗಳು ಯಾವುದಪ್ಪ ಅನ್ನೋದಾದರೆ ಅದು ಮೊದಲಿಗೆ ನಿಮ್ಮ ಬೆರಳುಗಳನ್ನು ತಗೊಂಡು ನೋಡಿ, ಮೊದಲಿಗೆ ನಾವು ಯಾವ್ದು ನೋಡೋಣ ಅಂತಂದಾಗ ಶೂನ್ಯ ಮುದ್ರೆನ ನೋಡೋಣ. ಶೂನ್ಯ ಮುದ್ರೆ ಯಾವುದು ಅಂದರೆ ಈ ಒಂದು ಮಧ್ಯದ ಬೆರಳನ್ನು ತಗೊಂಡು, ಇದು ಆಕಾಶ ತತ್ವಕ್ಕೆ ಸಂಬಂಧಿಸಿದ್ದೆ, ಇದನ್ನು ನಾವು ಹೆಬ್ಬೆರಳಿನಿಂದ ಈ ರೀತಿಯಾಗಿ ಭೇದಿಸಬೇಕಾಗುತ್ತೆ. ಇದನ್ನು ಶೂನ್ಯ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಶೂನ್ಯ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತಹದ್ದನ್ನು ಇದು ಅಗ್ನಿ ತತ್ವದಿಂದ ಇದು ಭೇದಿಸಿದಾಗ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಶೀತ ಅಂಶ ಇರೋದು ಏನಾಗುತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟು ಉಷ್ಣಕಾರಕವಾಗಿ ದೇಹಕ್ಕೆ ಸರಾಗವಾಗಿ ತಲುಪಿ ಅಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಇನ್ನು ಆಕಾಶ ಮುದ್ರೆ ಯಾವುದಪ್ಪ ಅನ್ನೋದರೆ ಇದೇ ಒಂದು ಹೆಬ್ಬೆರಳನ್ನು ಈ ರೀತಿಯಾಗಿ, ಅಂದರೆ ಈ ಒಂದು ಏನು ನಾವು ಹೆಬ್ಬೆರಳು ಅಂತಂದ್ಬಿಟ್ಟು ಏನು ಹೇಳ್ತೀವಲ್ಲ, ಇದರಿಂದ ಇದು ಅಗ್ನಿ ತತ್ವ, ಇವೆರಡನ್ನ ಈ ರೀತಿಯಾಗಿ ಇಟ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಅಗ್ನಿ ತತ್ವ ಅನ್ನೋದು ನೋಡಿ ಆಕಾಶ ತತ್ವಕ್ಕೆ ಅದು ಟಚ್ ಆಗಿದೆ. ಅಂದರೆ ಆಕಾಶ ತತ್ವ ಅಂದರೆ ಕಿವಿಯಲ್ಲಿ ಶೀತ ಇದ್ದಾಗ ಅಗ್ನಿ ತತ್ವನ ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಅಗ್ನಿ ಹೋಗಿ ಅದು ಬ್ಯಾಲೆನ್ಸ್ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಈ ರೀತಿಯಾಗಿ ಈ ಒಂದು 2 ಮುದ್ರೆಗಳು ಏನಾಗಿದೆ ಅಂತಂದರೆ ಈ ಒಂದು ಅವಾಗವಾಗ ಕಾಣಿಸ್ಕೊಡುವಂತಹ ಕಿವಿ ನೋವು, ಅವಾಗವಾಗ ನಿಮಗೆ ಜಾಸ್ತಿ ಶೀತ ಆದರೆ ಸಾಕು ತುಂಬ ಏನೋ ಒಂಥರ ನೋವು ಬರೋದು ನಾವು ನೋಡ್ತೀವಿ. ಈ ಕಿಟಕಿ ಹತ್ರ ಬಸ್ಸಲ್ಲಿ ಕೂತ್ಕೊಂಡಾಗ, ಗಾಡಿಯಲ್ಲಿ ಹೋದಾಗ ತುಂಬ ಕೆಲವ್ರಿಗೆ ಅದು ಕಾಣಿಸ್ಕೊಳುತ್ತೆ. ಏನಾದ್ರು ತಿನ್ನೋದಕ್ಕೂ ಆಗಲ್ಲ, ಇಲ್ಲಿ ನುಂಗಕ್ಕೆ ಹೋದಾಗ ನಮಗೆ ಕಿವಿ ನೋವು ಬರುತ್ತೆ. ಯಾಕಪ್ಪ ಈ ಒಂದು ಸಮಸ್ಯೆ ಕಾಣಿಸ್ಕೊಳುತ್ತೆ ಅಂದರೆ ಅದು ಬಿಕಾಸ್ ಆಫ್ ಈ ಒಂದು ರೀಸನ್ನಿಂದ.
ಸೊ ಹಾಗಾಗಿ ಈ ಮುದ್ರೆಗಳನ್ನು ಮಾಡ್ತಾ ಬನ್ನಿ. ದೇಹ ಆದಷ್ಟು ನಿಮ್ಮದೇನಾದ್ರು ಕಫಕಾರಕವಾದಂಥ ಅಂದರೆ ಕಫ ಪ್ರಕೃತಿ ಅಂತ ಇದಾಗಿದೆ ಆದಷ್ಟು ಉಷ್ಣತೆಯನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗೆ ಆಹಾರ ಕ್ರಮಗಳಲ್ಲೂ ಅಷ್ಟೇನೆ. ಸೊ ಆದಷ್ಟು ಉತ್ತಮವಾದ ಆಹಾರಗಳನ್ನು ನಿಮ್ಮ ಒಂದು ಪ್ರಕೃತಿಗೆ ಸಮತ್ವವಾದಂಥ ಆಹಾರಗಳನ್ನು ತಗೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿ, ಹಾಗೆ ಈ ಮುದ್ರೆಗಳನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.